ಕಾಂಗ್ರೆಸ್ ಸರ್ಕಾರ ಈ ರಾಜ್ಯ ಸರ್ಕಾರದಲ್ಲಿ ಪೊಲೀಸ್ ಸ್ಟೇಷನ್ಗಳಾಗಿ ಉಳಿದಿಲ್ಲ, ಕಾಂಗ್ರೆಸ್ ಕಚೇರಿಗಳಾಗಿ ಮತ್ತು ಕೈಗೊಂಬೆಯಾಗಿ ಕರ್ನಾಟಕದಲ್ಲಿ ಕೆಲಸ ಮಾಡುತ್ತಿವೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕಟುವಾಗಿ ಟೀಕಿಸಿದರು. ಹಾಸನದ ನಗರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ಪೊಲೀಸ್ ಸ್ಟೇಷನ್ಗಳು ಕಾಂಗ್ರೆಸ್ ಕಚೇರಿಗಳಾಗಿ ಕೆಲಸ ಮಾಡುತ್ತಿದೆ. ನನ್ನ ಮೇಲೆ ಕೇಸು ಹಾಕಿದ್ದಾರೆ. ಶೋಭಾ ಕರಂದ್ಲಾಜೆ ಹಾಗೂ ಯತ್ನಾಳ್ ಅವರ ಮೇಲೆ ಕೇಸು ಹಾಕಿದ್ದಾರೆ. ತನಿಖೆ ಮಾಡಿ ಅಂತ ಹೇಳುವ ಹಕ್ಕು ವಿರೋಧ ಪಕ್ಷದ ನಾಯಕರಿಗೆ ಇಲ್ಲವೇ? ಕೇಸ್ ದಾಖಲಿಸಿದ್ದಾರೆ, ಕೊಡ್ತಾನೆ. ಇನ್ಸ್ಪೆಕ್ಟರ್ ಕೇಸ್ ಹಾಕ್ತಾನೆ. ಈಗ ಸ್ಟೇಷನ್ಗಳಾಗಿ ಉಳಿದಿಲ್ಲ. ಪೊಲೀಸ್ ಸ್ಟೇಷನ್ಗಳು ಕಾಂಗ್ರೆಸ್ ಕಚೇರಿಗಳಾಗಿ ಕೆಲಸ ಮಾಡುತ್ತಿವೆ ಎಂದು ಟೀಕಿಸಿದರು. ಈ ಸರ್ಕಾರದ ಖಜಾನೆ ದರೋಡೆ ಮಾಡುತ್ತಿದೆ. ಕೆಲಸಗಳಿಗೆ ಕೊಡಲು ದುಡ್ಡಿಲ್ಲ. ಈ ಬಗ್ಗೆ ಕಾಂಗ್ರೆಸ್ ಶಾಸಕರಲ್ಲೇ ಅಸಮಾಧಾನವಿದ್ದು ಅದು ಯಾವಾಗ ಭುಗಿಲೇಳುತ್ತದೆ ಗೊತ್ತಿಲ್ಲ ಎಂದರು. ಕಾಂಗ್ರೆಸ್ ಸರ್ಕಾರ ಬಂದರೆ ಕೋಮುವಾದಿ ಮುಸ್ಲಿಮರಿಗೆ ಹಬ್ಬ ಇದ್ದ ಹಾಗೆ. ನಮ್ಮದು ಸರ್ಕಾರ ಇದೆ ಅಂತಾರೆ, ಆದರೆ ಯಾವುದೇ ರೋಡ್ನಲ್ಲಿ ಗಣೇಶನ ಮೆರವಣಿಗೆ ಮಾಡುವ ಹಾಗಿಲ್ಲ. ಇಡೀ ರಾಜ್ಯದಲ್ಲಿ ಗಣೇಶ ಹಬ್ಬ ತುರ್ತು ಪರಿಸ್ಥಿತಿ ಇದ್ದಂಗೆ. ಗಣೇಶನನ್ನು ಎಲ್ಲಿ ಎಷ್ಟು ದಿನ ಕೂರಿಸಬೇಕು ಸಮಿತಿ ತೀರ್ಮಾನ ಮಾಡುತ್ತಿದ್ದರು. ಈಗ ಗಣೇಶನನ್ನು ಕೂರಿಸಲು ಪೊಲೀಸರು ತೀರ್ಮಾನ ಮಾಡ್ತಾರೆ ಎಂದು ಟೀಕೆ ಮಾಡಿದರು. ಇದು ಕಾಂಗ್ರೆಸ್ ಸರ್ಕಾರ ಆಗಿರುವುದರಿಂದ ಯಾವ ರೀತಿ ಬೇಕಾದರೂ ತನಿಖೆ ಮಾಡಲಿ. ಒಟ್ಟಾರೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಎಂಬುದು ನಮ್ಮ ಆಗ್ರಹ. ಇದನ್ನ ಮರೆಮಾಚುವ ಕೆಲಸ ಮಾಡಬಾರದು ಎಂದು ಹೇಳಿದರು. ರಾಜ್ಯದಲ್ಲಿ ಸದಸ್ಯತ್ವ ಅಭಿಯಾನ ಆರಂಭಿಸಿದ್ದು, ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚು ಸದಸ್ಯತ್ವ ಮಾಡಿಕೊಡಬೇಕೆಂದು ಪ್ರವಾಸ ಮಾಡಿದ್ದೇವೆ. ಪ್ರಪಂಚದಲ್ಲಿ ಹೆಚ್ಚು ಸದಸ್ಯತ್ವ ಇರುವ ಪಕ್ಷದಲ್ಲಿ ನಾವೇ ನಂಬರ್ 1 ಆಗಬೇಕು ಎನ್ನುವುದು ಗುರಿ ಹೊಂದಿದ್ದೇವೆ ಎಂದರು. ಯಡಿಯೂರಪ್ಪ ವಿರುದ್ಧ ಡಿನೋಟಿಫಿಕೇಶನ್ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅಶೋಕ್, ಈ ವಿಚಾರದಲ್ಲಿ ಕಾಂಗ್ರೆಸ್ ದ್ವೇಷದ ರಾಜಕಾರಣ ಮಾಡುತ್ತಿದೆ. ಅದು ಆಗಿ 15 ವರ್ಷ ಆಗಿದೆ. ಕುಮಾರಸ್ವಾಮಿ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಮುಖ್ಯಮಂತ್ರಿ ಆಗಿದ್ದರು. ಈಗ ಆರೋಪ ಮಾಡುತ್ತಿರುವವರೆಲ್ಲ ಆಗ ಕುಮಾರಸ್ವಾಮಿ ಪಕ್ಕ ಕುಳಿತಿದ್ದವರು. ಆಗ ಏಕೆ ಪ್ರಶ್ನೆ ಮಾಡಲಿಲ್ಲ? ಆಗ ಪ್ರೀತಿ ಇತ್ತು, ಈಗ ದ್ವೇಷ ಇದೆ, ಹಾಗಾಗಿ ಪ್ರಶ್ನೆ ಮಾಡುತ್ತಿದ್ದಾರೆ ಎಂದು ವ್ಯಂಗ್ಯವಾಡಿದರು. ಕಾಂಗ್ರೆಸ್ನವರಿಗೆ ಅಭಿವೃದ್ಧಿ ಮಾಡಲು ಯೋಗ್ಯತೆ ಇಲ್ಲ. ಯಾವುದೇ ಕೆಲಸಗಳು ನಡೆಯುತ್ತಿಲ್ಲ. ಸಂಬಳ ಕೊಡಲು ದುಡ್ಡಿಲ್ಲ. ರೈತರ ಹಾಲಿನ ಸಬ್ಸಿಡಿ ಹಣ ನೀಡಿಲ್ಲ. ಸರ್ಕಾರದ ಮೇಲೆ ಭ್ರಷ್ಟಾಚಾರದ ಆರೋಪಗಳು ಬರುತ್ತಲೇ ಇವೆ. ಇದನ್ನು ಡೈವರ್ಟ್ ಮಾಡಲು ಬಿಜೆಪಿ ಮೇಲೆ ಕೇಸ್ ಹಾಕುತ್ತಿದ್ದಾರೆ. ಇದಕ್ಕೆ ನಾವೇನು ಹೆದರುವುದಿಲ್ಲ ಎಂದು ಹೇಳಿದರು. ಈ ಸರ್ಕಾರ ಗೂಟ ಹೊಡೆದುಕೊಂಡು ಇರುತ್ತದೆಯೇ? ಬಹಳ ದಿನ ಈ ಸರ್ಕಾರ ಇರಲ್ಲ. ಅವರ ಪಕ್ಷದ ನಾಯಕರೇ ಈ ಸರ್ಕಾರ ಇರಲ್ಲ ಎಂದು ಹೇಳುತ್ತಿದ್ದಾರೆ. ಸರ್ಕಾರ ಬದಲಾದ ವೇಳೆ ಉಪ್ಪು ತಿಂದ ಮೇಲೆ ನೀರು ಕುಡಿಯಲೇಬೇಕು. ನಿಮಗೂ ಇದು ತಿರುಗೋಬಾಣ ಆಗಲಿದೆ. ಈ ತರದ ದ್ವೇಷದ ರಾಜಕಾರಣ ಹಳೆದು ಹುಡುಕಿಕೊಂಡು ಇದೆಲ್ಲ ನಿಮಗೆ ಒಳ್ಳೆಯದಾಗಲ್ಲ. ನಿಮ್ಮದು 50 ವರ್ಷದ ಹುಡುಕಬೇಕಾಗುತ್ತದೆ. ರಾಜ್ಯದಲ್ಲಿ ಬಹಳ ದಿನ ಈ ಕಾಂಗ್ರೆಸ್ ಸರ್ಕಾರ ಉಳಿಯುವುದಿಲ್ಲ ಎಂದು ಭವಿಷ್ಯ ನುಡಿದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ. ಮತ್ತೆ ಈಗ ಲ್ಯಾಬ್ ಪರೀಕ್ಷೆಯಲ್ಲಿ ಕಳಪೆ ಅಂತ ಪ್ರೂವ್ ಆಗಿರೋ ಸರ್ಟಿಫಿಕೇಟ್ ಬಂದಿದೆ. ಆದ್ರಿಂದ ಇಲ್ಲಿ ಕಳಪೆ ಆಗಿರೋದಂತೂ ಇಲ್ಲ ಅಂದ್ರೆ ರಾಜ್ಯ ಸರ್ಕಾರನೇ ಪ್ರೆಸ್ ಮೀಟ್ ಮಾಡಿ ಕಳಪೆ ಅಂತ ಹೇಳ್ಬೇಕಾದ್ರೆ ಸುಮ್ಮನೆ ಹೇಳಕ್ ಸಾಧ್ಯನೇ ಇಲ್ಲ. ಅದರಿಂದ ಅದರಲ್ಲಿ ಏನೇನ್ ಮಿಕ್ಸ್ ಆಗಿದೆ, ಎಲ್ಲಿ ಮಿಕ್ಸ್ ಮಾಡ್ತಾ ಇದ್ರು, ಆ ಕಂಪ್ನಿ ಸಪ್ಲೈ ಮಾಡಿದಂತ ಕಂಪನಿ ಯಾವುದು, ಅಲ್ಲೇ ಕಂಪನಿಯಲ್ಲೇ ಮಿಕ್ಸ್ ಮಾಡ್ತಾ ಇದಾರ, ಬರೋ ದಾರಿಯಲ್ಲಿ ಮಿಕ್ಸ್ ಮಾಡ್ತಾ ಇದಾರ, ಎಲ್ಲಿ ಅನ್ನೋದು ಬೇಕಲ್ಲ ಈಗ. ಅದಕ್ಕೆ ಈ ತರ ಅಂದ್ರೆ ಒಂದ್ ರೀತಿ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತ ಕೆಲಸವನ್ನ ಹಿಂದಿನ ಸರ್ಕಾರ ಮಾಡಿದೆ. ಅದ್ಮೇಲೆ 100% ಕ್ರಮ ಆಗಬೇಕು. ನಾವು ಕೂಡ ಕ್ರಮಕ್ಕೆ ಆಗ್ರಹವನ್ನ ಮಾಡ್ತೀವಿ.